ಈಗ ನಮ್ಮ BDA ಅಧ್ಯಕ್ಷರಾಗಿರ್ತಕ್ಕಂಥ ಹ್ಯಾರಿಸ್ ಅವರಿಗೆ ಮನವಿ ಮಾಡಿದ್ದೀವಿ. ಅವರು ಸಂಪೂರ್ಣವಾಗಿ ಕೆಂಪಾಪುರದ ಅಭಿವೃದ್ಧಿಯನ್ನು ನಾನು ಜವಾಬ್ದಾರಿ ತಗೋತೀವಿ BDAಯಿಂದ ಅಂತೇಳಿ ಅವರು ಕೂಡ ನಮಗೆ ಮಾತು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಕೊಟ್ಟಿದ್ದೇವೆ. ಅದನ್ನು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದಾರೆ. BDA ಬಹುಶಃ ಮುಂದಿನ ದಿವಸಗಳಲ್ಲಿ ಆ ಕೆಂಪಾಪುರದ ಅಭಿವೃದ್ಧಿಯನ್ನು ಸಂಪೂರ್ಣ ಜವಾಬ್ದಾರಿಯನ್ನು ತಗೋಬಹುದು ಅಂತ. 50 ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಸರ್, ಅದು ಏನಾಯ್ತು ಸರ್? ಅದು 50 ಕೋಟಿ ಮೀಸಲಿಟ್ಟಿಲ್ಲ, ಅದು ಕೋಟೆಗೆ ಮೀಸಲಿಟ್ಟಿದೆ. ಕೋಟೆ ಶುರು ಆಯ್ತದೆ 3ನೇ ತಾರೀಕು ಹೋಮ ಮಾಡುವುದರ ಮುಖಾಂತರ, ಹೆಣ್ಮಕ್ಳುಗಳಿಗೆ ಬಾಗಿನ ಕೊಡುವುದರ ಮುಖಾಂತರ ಈ ಒಂದು ಕೋಟೆಯ ಒಂದು ಕೆಲಸಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ರಸ್ತೆ ಎಲ್ಲರೂ ಸಂಪೂರ್ಣವಾಗಿ ಅಭಿವೃದ್ಧಿ BDA ಅವರು ಜವಾಬ್ದಾರಿ ತಗೊಂತಾ ಇದ್ದಾರೆ. ಈ ಕೆಂಪಾಪುರ ಸಮಾಧಿ ಸ್ಥಳದಲ್ಲಿ ಇರ್ತಕ್ಕಂಥದ್ದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೂರಿಸಂ ಪ್ಲೇಸ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ವಿಶೇಷವಾದಂಥ ರೀತಿಯಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಅದನ್ನು BDA ಅವರು ದತ್ತು ತೆಗೆದುಕೊಂಡು ಮಾಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಕೂಡ ಕೊಟ್ಟಿದ್ದಾರೆ. ಕೆಂಪಾಪುರದ 10 ಎಕರೆ ತಿರ್ಗಿ ಅಡಿಷನಲ್ ಏನೋ ಸ್ವಾಧೀನ ಹೌದು, ಸ್ವಾಧೀನ ಮಾಡ್ಕೊತೀವಿ. ಅಲ್ಲಿ ಅವಶ್ಯಕತೆ, ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಅಭಿವೃದ್ಧಿ ಪಡಿಸಬೇಕಾದ್ರೆ ಅದರ ಅವಶ್ಯಕತೆ ಐತೆ, ಜಾಗ ಅದನ್ನು ಸ್ವಾಧೀನ ಮಾಡಿಸ್ಕೋಬೇಕು ಅಂತಕ್ಕಂಥ ಆಲೋಚನೆಯಲ್ಲಿ ಇದ್ದೀವಿ ನಾವು. ಸರ್ 3ನೇ ತಾರೀಕು ಬರ್ತೇನೆ ಇದು ಸರ್ ಬಿಡದಿದೆ. ಈಗ ಬಿಡದಿದ್ದು 100 ಎಕರೆ ನೀವು ಅಂತ ಹೇಳಿಕೆ ಕೊಟ್ಟಿದ್ದೀರಿ. ಕುಮಾರಸ್ವಾಮಿ ಅವ್ರದ್ದು, ಅನಿತಾ ಕುಮಾರಸ್ವಾಮಿ ಅವ್ರದ್ದು 100 ಎಕರೆ 32 ಎಕರೆ 36 ಎಕರೆ ಇದೆ. ಅದನ್ನ ಏನೋ ಮಾನನಷ್ಟ ಮೊಕದ್ದಮೆಗೇನೋ ನಮ್ಮ ಮೇಲೆ ಹಾಕೋದ್ರೆ ಆಗ್ಲಿ, ಏನು ತೊಂದರೆ ಇಲ್ಲ. 32 ಎಕರೆ ನಾವು ಹೇಳಿರೋದು, 32ರಿಂದ 36 ಎಕರೆ ಏನೋ ಇದೆ. 100 ಎಕರೆ ಮಾಡಿದ್ದಾರೆ. ಜಮೀನು ಇಲ್ಲದೆ ಇದ್ರೆ ಮಾನನಷ್ಟ ಮೊಕದ್ದಮೆ, ಜಮೀನು ಇಟ್ಕೊಂಡು ಮಾನನಷ್ಟ ಮೊಕದ್ದಮೆ ಹಾಕೋದು. ಈಗ ಇವತ್ತು ಕುಮಾರಸ್ವಾಮಿ ಅವರು ಬಿಡದಲ್ಲಿ ಇವತ್ತು ಇದ್ದಾರೆ. ಇದು CM ಅಲ್ಲ ರೀ, ಇವತ್ತು ಏನು ಕೆಂಪೇಗೌಡ ಜಯಂತಿ ಹೇಳಿದ್ರಿ. ಹೌದು, ಆದರೆ ಸಂಜೆ ಅವ್ರಿಗೆ ಕಾಯ್ತೀವಿ ಅಂತ ಹೇಳಿದ್ರು. ಕನಿಷ್ಠ ಜ್ಞಾನ ಇಟ್ಕೊಂಡು ಮಾಡಬೇಕು ಅಂತ